ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಾಜು ದಿ ಬೀಸ್ಟ್ ಚಾನಲ್. ಸೊ ಗಾಯ್ಸ್, ಇವತ್ತೊಂದು ಹೊಸ ವಿಡಿಯೋ, ಒಂಥರ ಡಿಫ್ರೆಂಟ್ ವಿಡಿಯೋ. ಟೈಟಲ್ ತಮ್ಮನೆಲ್ಲ ನೋಡಿ ನಿಮಗೆ ಗೊತ್ತಾಗಿರುತ್ತೆ ವಿಡಿಯೋ ಏನು, ಯಾವುದ್ರ ಬಗ್ಗೆ ಅಂತ. ಸೊ ಹೇಳ್ಬೇಕಂತೇನಿಲ್ಲ, ಬಟ್ ಆದರೂ ಹೇಳ್ತೀನಿ, ಜಸ್ಟ್ ಇದು ವೆಲ್ಕಮ್ ಮಾಡ್ತೀನಿ. ಸೊ ಇವಾಗ ಜಿಮ್ಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ ವಿಡಿಯೋ ರೆಕಾರ್ಡ್ ಮಾಡಬೇಕಂತ ಇವತ್ತು. ಸೊ ಜಿಮ್ಮಿಗೆ ಹೋಗಿ ಸಿಗ್ತೀನಿ, ಆ್ಯಕ್ಚುಯಲ್ ವಿಡಿಯೋ ಏನು ಅಂತ ಹೇಳ್ತೀನಿ. ಸೊ ಒಳ್ಳೆ ವಿಡಿಯೋ ಇರುತ್ತೆ, ಚೆಕ್ ಮಾಡಿ. ಕನ್ನಡದಲ್ಲಿ ಮೇ ಬಿ ಫಸ್ಟ್ ಇರ್ಬೋದೇನೋ ಈ ಥರ ವಿಡಿಯೋ. ಸೊ ಟ್ರೈ ಮಾಡೋಣ ಅನಿಸ್ತು. ಏರ್ ಕಟ್ ಮಾಡಿಸಿದ್ದೀನಿ ಗಾಯ್ಸ್, ಒಂಥರ ಡಿಫ್ರೆಂಟಾಗಿ ಕಟ್ ಮಾಡೋಣ, ತೋರಿಸ್ತೀನಿ. ಸೊ ಬನ್ನಿ ಜಿಮ್ಗೆ ಹೋಗೋಣ, ಜಿಮ್ಗೆ ಹೋಗಿ ಸಿಗ್ತೀನಿ, ಬನ್ನಿ ಹೇಳ್ತೀನಿ ಟಾಪಿಕ್ ಏನು, ಆ್ಯಕ್ಚುಯಲ್ ವಿಡಿಯೋ ಹೆಂಗೆ ಏನು ಅಂತ. ಸೊ ಇವತ್ತಿನ ವಿಡಿಯೋ ಏನು ಅಂದರೆ, ನೀವು ಸ್ವಲ್ಪ ಎಕೋ ಬರ್ತಾ ಇರ್ಬೋದು, ಜಿಮ್ಮಲ್ಲಿ ಸೌಂಡ್ ಎಲ್ಲ ಸ್ವಲ್ಪ ಸ್ಪೇಸ್ ಜಾಸ್ತಿ ಇರುತ್ತಲ್ಲ, ಅದಕ್ಕೆ ಎಕೋ ಬರ್ತಾ ಇರ್ಬೋದು. ಬಟ್ ನೀವೆಲ್ಲ ಈ ಥರ ನೋಡಿರೋ ಥರ ಯೂಟ್ಯೂಬ್ ಇದು ಏನದು ಟೈಟಲಲ್ಲಿ ನೋಡಿರೋಂಗೆ ಅಕಸ್ಮಾತ್ ನಿಮಗೆ ಗೊತ್ತಾಗಿದ್ದರೆ, ಸೊ ಇವತ್ತಿನ ವಿಡಿಯೋ ಬಂದು ನಿಮಗೆಲ್ಲ ಕ್ರಿಸ್ ಬಮ್ ಸ್ಟೇಟ್ ಅಂತ ಗೊತ್ತಿರ್ಬೋದು ಅನಿಸುತ್ತೆ. ಲೈಕ್ ಶಾರ್ಟ್ ಫಾರ್ಮಲ್ಲಿ ಸಿ ಬಮ್ ಅಂತ ಕರೀತಾರೆ ಅವನ್ನ. ಸೊ ಈಸ್ ಅ ಕ್ಲಾಸಿಕ್ ಬಾಡಿ ಬಿಲ್ಡರು, ಒಂಥರ ಮಿಸ್ಟರ್ ಒಲಂಪಿಯಾ. ಸಿ ಬಮ್ ಅಂತಾರೆ. ಲೈಕ್ ಈಸಲ್ಲಿ ಯಾರ್ಯಾರು ಗೊತ್ತಿರುತ್ತೆ ಖುಷಿ, ಯಾರ್ಯಾರು ಗೊತ್ತಿಲ್ಲ ತಿಳ್ಕೊಳ್ಳಿ. ಈಸ್ ಅ ಲೆಜೆಂಡ್ ಗೈಸ್. ಸೊ ಆಲ್ಮೋಸ್ಟ್ 5 ಟೈಮ್ಸ್ ಅಂದ್ಕೊಳ್ಳಿ, 2019ಇಂದ 2023ವರೆಗೂ 5 ಟೈಮ್ಸ್ ಮಿಸ್ಟರ್ ಒಲಂಪಿಯಾ ಹೊಡೆದವ್ರೆ ಕ್ಲಾಸಿಕಲ್ಲಿ. ಸೊ ಅವ್ರದ್ದು ಒಂದು ಇಂಟರ್ವ್ಯೂ ನೋಡಿದ್ದೆ ಅವ್ರದ್ದು. ಸೊ ಅದೊಂದು ವೀಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೆ. ಲೈಕ್ ಯಾವ ಥರ ಇರುತ್ತೆ ಒಂದು ವೀಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೆ ನಾನು. ಸೊ ಅವ್ರದ್ದು ಟಾಪ್ 10 ವರ್ಕೌಟ್ಸು ಬಿಫೋರ್ ಲೈಕ್ ಈ ಡೈಸ್ ಅಲ್ವಾ. ಸೊ ನೀವು ಯಾವ್ಯಾವ ವರ್ಕೌಟ್ ಮಾಡ್ತೀರಾ ಅಂತ ಕೇಳಿರೋದು. ಸೊ ಅದರಲ್ಲಿ ಅವ್ರು ಟಾಪ್ 10 ಫೇವ್ರೇಟ್ ವರ್ಕೌಟ್ಸ್ನ ಹೇಳಿದ್ದಾರೆ. ಸೊ ಆ ವರ್ಕೌಟ್ಸ್ನ ನಾನಿವತ್ತು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ವಿಡಿಯೋ ಚೆನ್ನಾಗಿರುತ್ತೆ. ಫುಲ್ಲು ಎಲ್ಲ ರೆಪ್ಸು ತೋರಿಸೋದು. ನಾನು ಬಂದ್ಬಿಟ್ಟು ಇದರಲ್ಲಿ ಎಲ್ಲ ಎಲ್ಲ ಎಕ್ಸಸೈಸು ಮಾಡ್ತೀನಿ, ವರ್ಕೌಟ್ಸು. ಬಟ್ ಏನಂದರೆ ನಂದು ಬಂದು 4 ಸೆಟ್ಸು, ಮಿನಿಮಮ್ 12ಇಂದ 15 ರೆಪಿಟೇಷನ್ಸು ಈ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ನಾನು ಎಲ್ಲ ರೆಪಿಟೇಷನ್ಸು ತೋರ್ಸೋಕ್ಕಾಗಲ್ಲ, ಬಿಕಾಸ್ ವೀಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ. ಫಸ್ಟು ಮತ್ತು ಲಾಸ್ಟ್ ಏನಿದೆ ಸೆಟ್ಸು ಅದನ್ನು ತೋರಿಸ್ತೀನಿ. ಸೊ ಲೀಸ್ಟ್ ವೆಯ್ಟು ಮತ್ತು ಟಾಪ್ ವೆಯ್ಟು ಇಷ್ಟನ್ನು ತೋರಿಸ್ತೀನಿ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಇವತ್ತು ವೆಯ್ಟ್ಸ್ ಹೊಡಿಯೋಕ್ಕೆ. ಸೊ ಫುಲ್ ಬಾಡಿ ವರ್ಕೌಟ್ ಆಗಿಬಿಡುತ್ತೆ ಅವ್ರು ಹೇಳಿರೋ ವರ್ಕೌಟ್ಸ್ ಎಲ್ಲ ನೋಡಿದ್ರೆ. ಸೊ ಬಟ್ ಆ ವಿಡಿಯೋ ಅವ್ರು ಏನು ಹೇಳಿದ್ದಾರೆ ಅದು ನಾನು ಇಲ್ಲಿ ಹಾಕೋಕ್ಕಾಗಲ್ಲ, ಬಿಕಾಸ್ ಕಾಪಿರೈಟ್ ಇಶ್ಯೂ ಬರ್ಬೋದು. ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ, ಅವ್ರು ಏನು ಯಾವ್ಯಾವ ಎಕ್ಸಸೈಸ್ ಅಂತ ಅವರು ಇಂಟರ್ವ್ಯೂದು. ಬಿಟ್ಟರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಜನ ಹೆಂಗಿದ್ರು ಇಲ್ಲ, ಜಿಮ್ಮಲ್ಲಿ ಮಧ್ಯಾಹ್ನ ಬಂದಿದ್ದೀನಿ. ಸೊ ಬೇಗ ವೀಡಿಯೋ ಮಾಡಿಕೊಂಡು ಕ್ಲೀನಾಗಿ ವರ್ಕೌಟ್ ಮಾಡಿಕೊಂಡು ಹೋಗ್ಬಿಡೋಣ, ಓಕೆನಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಹೊಸ ಹೇರ್ ಸ್ಟೈಲ್ ಗೈಸ್, ಇದನ್ನು ಜುಟ್ಟು ಕಟ್ಬೇಕು, ಹಿಂಗೆ ಕ್ಲೀನಾಗಿ ಕುತ್ಕೊತಾ ಇಲ್ಲ. ಸೊ ಅದನ್ನು ಕಟ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಗೈಸ್, ಸೊ ಜಿಬಮ್ ಅವರ ಫಸ್ಟ್ ವರ್ಕೌಟ್ ಅವ್ರು ಏನು ಹೇಳಿದ್ದಾರೆ ಅಂದರೆ ಸ್ಕ್ವಾಟ್ಸ್ ಹೇಳಿದ್ದಾರೆ. ಸ್ಕ್ವಾಟ್ಸ್ ಬಂದು ಅವ್ರು ಹೇಳಿರೋದು ಬಂದು, ಸೊ ಏನದು ಸ್ಟ್ರೆಂತಿಗೆ ಆಗಲಿ ಇಲ್ಲ ಲೆಗ್ಸಿಗೆಲ್ಲ ಅಂದ್ಬಿಟ್ಟು ಫಸ್ಟ್ ಅವರ ಫೇವ್ರೇಟ್ ಎಕ್ಸಸೈಸ್ ಅನ್ನೋದಕ್ಕಿಂತ ರೆಸ್ಟ್ ಆಫ್ ದಿ ಲೈಫ್ ಅವರೊಂದು ಒಂದೇ ವರ್ಕೌಟ್ ಮಾಡ್ತೀನಿ ಅಂದರೆ ಯಾವ್ದು ಮಾಡ್ಬೋದು ಅಂದಕ್ಕೆ ಅವ್ರು ಫಸ್ಟ್ ಸ್ಕ್ವಾಟ್ಸ್ ಹೇಳಿದ್ದಾರೆ. ಸೊ ಫಸ್ಟು ಸ್ಕ್ವಾಟ್ಸ್ ಮಾಡೋಣ. ಸೊ ಫಸ್ಟ್ ಸೆಟ್ ಬಂದು 15 ರೆಪಿಟೇಷನ್ಸ್ ಹೊಡೆದೆ, 10 ವೆಯ್ಟು. ನೆಕ್ಸ್ಟು ಲಾಸ್ಟ್ ರೆಪಿಟೇಷನ್ಸ್ ತೋರಿಸ್ತೀನಿ. ಲಾಸ್ಟ್ ಸೆಟ್ ಹೆಂಗೆ ಮಾಡ್ತೀನಿ ಅದನ್ನು ತೋರಿಸ್ತೀನಿ. ಎಲ್ಲ ಸೆಟ್ಟು ಬೇಡ ಗೈಸ್, ಈ ಲೆಗ್ಸ್ ಮಾಡೋದೇ ಒಂದು ಮಜಾ ಗೈಸ್. ಸೊ 4th ಸೆಟ್ಟಿಗೆ ಬಂದೆ. 4th ಸೆಟ್ ಬಂದು ವೆಯ್ಟು 2.5, 5, 7.5, 10. ಸೊ ಟೋಟಲ್ 25 ಹಾಕಿದ್ದೀನಿ ಈಚು. ಸೊ 50 ಅಂದ್ಕೊಡಿ. ಇನ್ನೂ ಹೊಡಿಬೋದು, ಬಟ್ ನಾನು ಇವಾಗಲೂ ಬಂದ್ಬಿಟ್ಟು ಸ್ಮಿತ್ ಮಿಷಿನಲ್ಲಿ ಮಾಡಿ ರೂಢಿ, ಕ್ಲೀನಾಗಿ ಬರುತ್ತೆ ಫಾರ್ಮು. ಸೊ ವೆಯ್ಟ್ ಈಚೆ ಎತ್ಕೊಂಡು ಮಾಡೋದು ಅಷ್ಟು ಮಾಡಲ್ಲ ರೆಗ್ಯುಲರಾಗಿ. ಸೊ ವೀಡಿಯೋಲಿ ಇದನ್ನೇ ತೋರಿಸಿದ್ರು, ಸೊ ಇದೇ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ. 12 ಹೊಡಿಬೇಕು ಅಂತ ಟಾರ್ಗೆಟ್ ಬಂದು 12 ರೆಪಿಟೇಷನ್ಸ್ ಹೊಡಿಯೋಣ ಅಂತ ನೋಡಿ ಹೊಡಿತೀನಿ.
ಡನ್ ಗೈಸ್, ಫಸ್ಟ್ ವರ್ಕೌಟ್ ಆಯಿತು. ಸೊ ಟಾರ್ಗೆಟ್ ಬಂದು ಫುಲ್ ಡೀಪ್, ಎಷ್ಟು ಡೀಪ್ ಹೋಗುತ್ತೋ ಅಷ್ಟು ಡೀಪ್ ಹೋಗೋಣ ಅಂದ್ಕೊಂಡು ಮಾಡಿದೆ. ಫುಲ್ ಡೀಪು ಹೋಯಿತು. 12 ರೆಪಿಟೇಷನ್ಸು ಬಂತು. ವೆಯ್ಟು ಓಕೆ, ಕಸ ವೆಯ್ಟು ಆಯಿತು. ಸೊ ನೆಕ್ಸ್ಟು ಡೆಡ್ ಲಿಫ್ಟ್ ಇದೆ. ಮೈ ಫೇವ್ರೇಟ್ ಅಂದ್ಕೊಳ್ಳಿ, ನಿಜ ನನ್ನ ಫೇವ್ರೇಟ್ ವರ್ಕೌಟ್ ಡೆಡ್ ಲಿಫ್ಟು. ಬಟ್ ಏನಂದರೆ ನಂಗೊಂದು ಸ್ವಲ್ಪ ಇಲ್ಲಿ ಪೇಯ್ನ್ ಬಂದಿತ್ತು 20. ಸೊ ಅದು ಕಾಲವರೆಗೂ ಪೇಯ್ನ್ ಬರ್ತಿತ್ತು. ಅದಕ್ಕೆ ಡಾಕ್ಟ್ರು ವೆಯ್ಟ್ಸ್ ಜಾಸ್ತಿ ಹೊಡಿಬಾರ್ದು ಅಂತ ಹೇಳಿದ್ದಾರೆ. ಬಿಡ್ತೀವಾ? ಆದರೂ ಮೀಡಿಯಮ್ಗೆ ಹೊಡಿತೀನಿ. ತುಂಬ ದಿನ ಡೆಡ್ ಲಿಫ್ಟ್ ಮಾಡಿ ಮೀಡಿಯಮಾಗೆ ಹೊಡಿತೀನಿ, ಬಟ್ ಹೊಡಿತೀನಿ. ಬನ್ನಿ ಡೆಡ್ ಲಿಫ್ಟ್ ಬಾರ ರೆಡಿ ಮಾಡ್ಕೊತೀನಿ, ಆಮೇಲೆ ಸಿಗ್ತೀನಿ. ಸೊ ಗೈಸ್, ಡೆಡ್ ಲಿಫ್ಟಿಗೆ ಬಾರ್ ಹಾಕ್ಕೊಂಡಿದ್ದೀನಿ. ಸೊ ಡೆಡ್ ಲಿಫ್ಟ್ ಬಂದು ನಾನು ಹೈಯೆಸ್ಟು 160 ಏನೋ ಹೊಡೆದಿದ್ದೆ, ಮೇ ಬಿ ಲಾಸ್ಟ್ ಇಯರು 160 ಏನೋ ಹೊಡೆದಿದ್ದೆ. ಬಟ್ ಆವಾಗಿಂದ ಅದೇ ಅದನ್ನೆಲ್ಲ ಪೇಯ್ನ್ ಅಂತ ಆವಾಗಿಂದ ಮಾಡೋಕ್ಕೋಗಿಲ್ಲ. ಇವತ್ತು ಅಟ್ಲೀಸ್ಟ್ ಒಂದು 130, 120ಇಂದ 130 ಟ್ರೈ ಮಾಡ್ತೀನಿ ಹೊಡಿಯೋಕ್ಕೆ. ಬನ್ನಿ. ಸೊ ಫಸ್ಟ್ ಸೆಟ್ ಬಂದು 15 + 25 40 80 ಹಾಕ್ಕೊಂಡಿದ್ದೀನಿ ಫಸ್ಟ್ ಸೆಟ್ಟಲ್ಲಿ. ಸೊ 4 ಸೆಟ್ಸ್ ಮಾಡ್ತೀನಿ, ನೋಡೋಣ ಟಾಪ್ ಎಷ್ಟಾಗುತ್ತೆ. ಟ್ರೈ ಮಾಡ್ತೀನಿ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಇವತ್ತು. ಗೈಸ್, ಹೈಯೆಸ್ಟ್ 120 130 ಹೊಡೆಯೋಣ ಅಂದ್ಕೊಂಡೆ, ಆಗ್ತಾಯಿಲ್ಲ. ಥರ್ಡ್ ರೌಂಡು 100 ಟ್ರೈ ಮಾಡಿದೆ. 100ಅಲ್ಲಿ ಬರೀ 6 reps ಬಂತು. ಸೊ ರೆಪಿಟೇಷನ್ಸ್ ಕಮ್ಮಿ ಬರ್ತಾಯಿದೆ. ಸೊ ಪ್ಲ್ಯಾನ್ ಅದು ಸೇಮ್ ವೇಟ್ ಹೊಡಿತೀನಿ, ಬಟ್ ಆದಷ್ಟು ರೆಪಿಟೇಷನ್ಸ್ ಟ್ರೈ ಮಾಡ್ತೀನಿ ಈ ರೌಂಡು. ಸೊ 100 ಅಂದ್ಕೊಳ್ಳಿ ಮ್ಯಾಕ್ಸಿಸ್ ಇವತ್ತು. ಸೊ ಡೆಡ್ ಲಿಫ್ಟ್ ಆಯಿತು. ಸೊ ನೆಕ್ಸ್ಟ್ ಬಂದು ಪುಲ್ಲಪ್ಸ್ ಇದೆ. ಪುಲ್ಲಪ್ಸು 4 ಸೆಟ್ಸ್ ಎಲ್ಲ ನಾನು ಹೊಡಿಯೋಲ್ಲ, ಬಟ್ ಟ್ರೈ ಮಾಡ್ತೀನಿ ಇವತ್ತು. ಸೊ 4 ಸೆಟ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. 1 ಸೆಟ್ಟಲ್ಲಿ ಮುಂಚೆ ಅಟ್ಲೀಸ್ಟ್ ಒಂದು 8 to 10 ಹೊಡಿತಿದ್ದೆ ರೆಪ್ಸು. ಬಟ್ ಇವಾಗ ಮೇ ಬಿ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿದ್ದೀರಲ್ಲ, ಮತ್ತು ಪುಟ್ ಆನ್ ಆಗಿದ್ದೀನಲ್ಲ, ಸೊ ಕಷ್ಟ ಆಗ್ಬೋದು ಮತ್ತೆ ಹೊಡಿಯೋಕ್ಕೆ. ಬಟ್ ಆದಷ್ಟು 4 ಸೆಟ್ಸಲ್ಲಿ ಎಷ್ಟು ಹೊಡಿಯೋಕ್ಕಾಗುತ್ತೆ ರೇಟು ಅಷ್ಟು, ಎಷ್ಟು ರೆಪ್ಸ್ ಹೊಡಿಯೋಕ್ಕಾಗುತ್ತೆ ಅಷ್ಟು ರೆಪ್ಸ್ ಹೊಡಿತೀನಿ. ನೋಡಿ, ಪುಲ್ಲಪ್ಸ್ ಇರುತ್ತೆ ಥರ್ಡ್ ವರ್ಕೌಟ್. ಗೈಸ್, ಲಾಸ್ಟ್ ಸೆಟ್ಟು. ಸೊ ಫಸ್ಟ್ ಸೆಟ್ಟು ಒಂದು 8 ರೆಪಿಟೇಷನ್ಸ್ ಹೊಡೆದೆ. ನೆಕ್ಸ್ಟ್ ಸೆಟ್ಟು ಬರೀ 6 ಆಯಿತು, 6 5 ಏನೋ ಆಯಿತು. ಥರ್ಡ್ ರೌಂಡ್ ಬಂದು ಕ್ಲೋಸ್ ಮಾಡಿದೆ. ಸೊ ಫೋರ್ತ್ ಒಂದು ಕ್ಲೋಸ್ ಮಾಡಿಬಿಡ್ತೀನಿ. ಆಯಿತು ಗೈಸ್. ಸೊ 4 ಸೆಟ್ಸ್ ಆಯಿತು. ಸೊ ನೆಕ್ಸ್ಟು ನೋಡಿ, ಹೊಸ ಹೇರ್ ಸ್ಟೈಲ್ ಇದೆ ಅಂತ ಇದ್ದೀನಿ ನಾನು, ಹೇರ್ ಕಟ್ ಮಾಡಿಸಿದ್ದೀನಿ ಅಂತ. ನೆಕ್ಸ್ಟ್ ವರ್ಕೌಟ್ ಏನಿದೆ ನೋಡ್ಬಿಟ್ಟು ಮಾಡ್ತೀನಿ ರೀ.
ನೆಕ್ಸ್ಟು ಇನ್ಕ್ಲೈನ್ ಬೆಂಚ್ ಪ್ರೆಸ್ ಇದೆ. ಸೊ ಚೆಸ್ಟಿಗೆ ಇನ್ಕ್ಲೈನ್ ಬೆಂಚ್ ಪ್ರೆಸ್ಸು ಮಜಾ ಇರುತ್ತೆ ಹೊಡಿಯೋಕ್ಕೆ ವೇಟ್ಸು. ಬನ್ನಿ ಮಾಡೋಣ. ಬೆಂಚ್ ಎಲ್ಲ ಸೆಟ್ ಮಾಡಿಕೊಂಡು ಸಿಗ್ತೀನಿ. ಸೊ 4th ಎಕ್ಸಸೈಸ್ ಬಂದು ಇನ್ಕ್ಲೈನ್ ಚೆಸ್ಟ್ ಪ್ರೆಸ್ಸು ಡಂಬಲಲ್ಲಿ. ಸೊ 4 ಸೆಟ್ಸು. ಫಸ್ಟ್ ಸೆಟ್ಟಿಗೆ ಬಂದು 12.5 ಅಂದ್ಕೊಂಡಿದ್ದೀನಿ. 15 ರೆಪಿಟೇಷನ್ಸ್. ಸೊ ಲಾಸ್ಟ್ ಸೆಟ್ ಬಂದು ಸ್ಟಾರ್ಟಿಂಗ್ 12.5 ಮಾಡಿದೆ. ಸೊ ಲಾಸ್ಟು 20 ಮಾಡ್ತಾಯಿದ್ದೀನಿ. 20 ಇಂಟು 12 ರೆಪಿಟೇಷನ್ಸು. ಅನ್ಕೊತಾ ಇರ್ಬೋದು ಬರೀ ಫಸ್ಟು ಲಾಸ್ಟ್ ಮಾಡ್ಬಿಟ್ಟು ವೀಡಿಯೋ ಮಾಡ್ಬಿಡ್ತಾನೆ ಅಂತ. ಇಲ್ಲ ಗೈಸ್, ಆ್ಯಕ್ಚುಲಾಗಿ ಎವ್ರಿ ಸೆಟ್ಟು ಮಾಡ್ತಾಯಿದ್ದೀನಿ. 4 ಸೆಟ್ಸ್ ಎಲ್ಲ ಮಾಡ್ತಾಯಿದ್ದೀನಿ. ಬನ್ನಿ 4th ಸೆಟ್ಟು. ಗೈಸ್ ಈ ಕಡೆ ಲೈಟಿಂಗ್ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದು ಶೋಲ್ಡರ್ ಪ್ರೆಸ್ ಇದೆ. ಡಂಬಲಲ್ಲಿ ಶೋಲ್ಡರ್ ಪ್ರೆಸ್ ಮಾಡ್ತಿರೋದು ಅದಿದೆ. ನನ್ನ ಫೇವ್ರೆಟ್ ಎಕ್ಸಸೈಸು. ಭಾರಿಯಾಗಿ ಹೊಡಿತೀನಿ ನೋಡಿ. ಸೊ ಫಸ್ಟ್ ಸೆಟ್ ಬಂದು 15 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 15 ಇಂಟು 15. ಸೊ ಸೊ 15, 17.5, 20, 22.5. 22.5 ಮಾಡೋವಾಗ ಸಿಗ್ತೀನಿ. ಸೊ ಗೈಸ್ ಲಾಸ್ಟ್ ಸೆಟ್ ಬಂದು 22.5 ಹೊಡಿಬೇಕಾಗಿತ್ತು. ಬಟ್ ನಾನು ಜಿಮ್ಮಲ್ಲಿ ಕೆಳಗಡೆ ಮಾಡ್ತಾಯಿದ್ದೀನಿ ವರ್ಕೌಟು. ಸ್ವಲ್ಪ ಬೇರೆ ಕೆಳಗೆ ಇರಲ್ಲ ಅಂತ. ಸೊ ಅದರಿಂದ 22.5 ಮೇಲಿದೆ. ಸೊ 20 ಆದಮೇಲೆ ಇಲ್ಲಿ 25 ಇರೋದು. ಸೊ 25 ಹೊಡೆದ್ಬಿಡ್ತಿದೆ. ಅಟ್ಲೀಸ್ಟ್ 10 reps ಬರಬೇಕು. ಹೊಡೆದ್ಬಿಡ್ತೀನಿ ಗೈಸ್. ನನಗೇನೋ ಗೊತ್ತಿಲ್ಲ, ಈ ಕಾರ್ಡಿಯೋ, ಸೈಕಲ್ಲು, ಟ್ರೆಡ್ಮಿಲ್ ಎಲ್ಲ ಓಡೋದಕ್ಕಿಂತ ವೆಯ್ಟ್ ಟ್ರೈನಿಂಗ್ ತುಂಬ ಇಷ್ಟ. ಸೊ ಜಾಸ್ತಿ ವೆಯ್ಟ್ ಟ್ರೈನಿಂಗೇ ಮಾಡ್ತೀನಿ ನಾನು. ಹೆವಿ ಆಯಿತು, ಬಟ್ ಮಜಾ ಇತ್ತು. ಸೊ ಗೈಸ್, ಡನ್ ವಿತ್ ಶೋಲ್ಡರ್ ಪ್ರೆಸ್.
ಆಲ್ರೆಡಿ ಡ್ರೈನ್ ಆಗಿದ್ದೀನಿ. ಬಟ್ ದಟ್ಸ್ ಓಕೆ, ಬಿಡಬೇಕಲ್ಲ ಬರಬೇಕಂದ್ರೆ. ಸೊ ನೆಕ್ಸ್ಟ್ ಬಂದು ಟ್ರೈಸಿಪ್ಸ್ಗಿದೆ. ಬಟ್ ಇನ್ನೊಂದು ಹೇಳ್ಬೇಕಿಲ್ಲ, ಡಿಸ್ಕ್ಲೈಮರೇ ಅಂದ್ಕೊಳ್ಳಿ, ಇದು ಯಾರನ್ನು ದಿನ ಈ ಥರ ವರ್ಕೌಟ್ ಮಾಡಬೇಡಿ. ಬಿಕಾಸ್ ಎಲ್ಲ ಮಿಕ್ಸ್ ಆಗೋಗ್ಬಿಡುತ್ತೆ. ಪ್ರಾಪರಾಗಿ ಒಂದು ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸೊ ಇದು ಬಂದು ಸುಮ್ಮನೆ ವೀಡಿಯೋಗೋಸ್ಕರ ಮಾಡ್ತಾಯಿದ್ದೀನಿ. ನಾನು ಈ ಥರ ಯಾವಾಗಲೂ ಮಾಡೋಕ್ಕೋಗಲ್ಲ. ಸೊ ಇವತ್ತು ಫುಲ್ ಬಾಡಿ ವರ್ಕೌಟೇ ಆಯಿತು. ಚೆನ್ನಾಗಿದೆ ವರ್ಕೌಟು. ಇನ್ನು 5 ವರ್ಕೌಟ್ ಇದೆ. ಸೊ ಟೋಟಲ್ 10 ಎಕ್ಸಸೈಸಸ್ಸು 5 ಆಗಿದೆ ಇವಾಗ, ಇನ್ನು 5 ಇದೆ. ಸೊ ನೆಕ್ಸ್ಟ್ ಬಂದು ಟ್ರೈಸಿಪ್ಸಿಗೆ ಬಾರ್ಬಲಲ್ಲಿ ಕ್ಲೋಸ್ ಬಾರ್ಬಲ್ ಪ್ರೆಸ್ಸು. ಸೊ ಟ್ರೈಸಿಪ್ಸಿಗೆ. ಸೊ ಬನ್ನಿ ಮಾಡೋಣ. ಸೊ ಇದು ಬಂದು ಸ್ಮಿತ್ ಮಿಷಿನಲ್ಲಿ ಮಾಡಿದ್ರೆ ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ. ಬಿಕಾಸ್ ನಮಗೆ ಪ್ರಾಪರ್ ಕಾನ್ಸಂಟ್ರೇಷನ್ ಟ್ರೈಸಿಪ್ಸ್ ಮೇಲೆ ಇರುತ್ತೆ. ಬಟ್ ಸ್ಮಿತ್ ಮಿಷಿನ್ ಮೇಲಿದೆ. ಸೊ ಬೇರೆ ಸಾಂಗ್ಸ್ ಎಲ್ಲ ಹಾಕಿರ್ತಾರೆ. ಸೊ ಡಿಸ್ಟರ್ಬ್ ಆಗುತ್ತೆ ವೀಡಿಯೋಗೂ. ಸೊ ಅದ್ರ ಬದಲು ಇಲ್ಲೇ ಮಾಡ್ತಾಯಿದ್ದೀನಿ. ಬಟ್ ಇದರಲ್ಲೂ ಮಾಡ್ಬೋದು, ಸ್ವಲ್ಪ ಕಂಟ್ರೋಲ್ಟಾಗಿ ಮಾಡಬೇಕಷ್ಟೇ. ಸೊ ಫಸ್ಟ್ ರೌಂಡು 10 ಹಾಕಿದ್ದೀನಿ ವೆಯ್ಟು. ನೋಡೋಣ. 15 ರೆಪಿಟೇಷನ್ಸ್. ಬಿತ್ತು, ಬಟ್ ಮೇ ಬಿ ಫಾರ್ಮ್ ಮಿಸ್ ಆಯ್ತು ಅನ್ಸುತ್ತೆ ಗೈಸ್. ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಆಯಿತು ಬಾರ್ಬಲ್ಲು. ಬಟ್ ಐ ಥಿಂಕ್ ವೆಯ್ಟ್ಸ್ ಇನ್ಕ್ಲೂಡ್ ಮಾಡಿದಷ್ಟು ಪ್ರಾಪರ್ ಪೊಸಿಷನ್ ಬರುತ್ತೆ ಅಂದ್ಕೊತೀನಿ. ಟ್ರೈ ಮಾಡ್ತೀನಿ, ಮಾಡಿ ನೋಡೋಣ. ಸೊ ಫಸ್ಟ್ ಸೆಟ್ ಆಯಿತು. ಸೊ ಗೈಸ್ ಸೆಕೆಂಡು ಚೆನ್ನಾಗೋಯ್ತು. ಥರ್ಡ್ ಸೆಟ್ಟು 5 ಹಾಕಿದೆ. ಸ್ವಲ್ಪ ಹಂಗೆ ಆಗೋಯ್ತು. ಸೊ ಅದರಿಂದ ವೆಯ್ಟ್ ಜಾಸ್ತಿ ಇನ್ಕ್ರೀಸ್ ಮಾಡ್ತಾಯಿಲ್ಲ, ಫಾರ್ಮ್ ಮಿಸ್ ಆಗಿಬಿಡುತ್ತೆ. ನಮ್ಮ ಹೇಳಿದ್ರು ಮೇನ್ ಫಾರ್ಮ್ ಕರೆಕ್ಟಾಗಿ ಬರಬೇಕು. ಸೊ ದಟ್ ಕಮ್ಮಿ ವೆಯ್ಟ್ ಇದ್ದರೂ ಪ್ರಾಪರಾಗಿ ವರ್ಕೌಟ್ ಆಗುತ್ತೆ. ಓಕೆ, ಗೈಸ್ ಆಗಿದ್ದು. ಸೊ ಟ್ರೈಸಿಪ್ಸ್ ಆಯಿತು. ಸೊ ಟ್ರೈಸಿಪ್ಸ್ ಆದಮೇಲೆ ನೆಕ್ಸ್ಟು ಬೈಸಿಪ್ಸ್ ಇದೆ. ಬೈಸಿಪ್ಸಿಗೆ ಬಂದು ಸ್ಟ್ಯಾಂಡಿಂಗ್ ಡಂಬಲ್ ಕರ್ಲು, ಓಲ್ಡ್ ಸ್ಕೂಲ್ ಕ್ಲಾಸಿಕ್ ಏನನ್ನ ಹೇಳ್ಬೋದು. ಬೆಸ್ಟು ಬೈಸಿಪ್ಸಿಗೆ ಸಾಕೋದೊಂದು ನಂಗೆ ಅನಿಸ್ದಂಗೆ. ಅದರಲ್ಲೇ ನಾರ್ಮಲ್ಲು ಮತ್ತು ಹ್ಯಾಮರ್ ಕರ್ಲ್ಸ್ ಮಾಡಿಬಿಟ್ರೆ ಬೈಸಿಪ್ಸಿಗೆ ಸಾಕು. ಸೊ ಇದರಲ್ಲಿ ಬಂದು ಸಿಬಮ್ ಅವ್ರು ಹೇಳ್ದಂಗೆ ಸ್ಟ್ಯಾಂಡಿಂಗ್ ಆಲ್ಟರ್ನೇಟಿವ್ ಅದೇ ಡಂಬಲ್ ಕರ್ಲ್ಸ್ ಇದೆ. ಸೊ ಫಸ್ಟ್ ಸೆಟ್ ಬಂದು 10 ಮಾಡ್ತೀನಿ. ಸೆಟ್ ಗೈಸ್. ಸೊ ಫಸ್ಟು 10 ಮಾಡಿದೆ, ಸೆಕೆಂಡ್ 12.5, ಥರ್ಡು 15, ಫೋರ್ತು 15 ಮಾಡ್ತಾಯಿದ್ದೀನಿ. ನೆನ್ನೆ ಬಂದು ಚೆಸ್ಟು ಬೈಸಿಪ್ಸ್ ಮಾಡಿಬಿಟ್ಟೆ ಗೈಸ್. ಸೊ ಬೈಸಿಪ್ಸ್ ಕಷ್ಟ ಆಗ್ತಾಯಿದೆ ಅನ್ಸುತ್ತೆ. ಬಟ್ ಪಂಪು ಬಂದುಬಿಟ್ಟಿದೆ, ಫುಲ್ಲು ಕೂತ್ಕೊಂಡ್ಬಿಟ್ಟಿದೆ. ಬನ್ನಿ 15 ಇಂಟು 10 reps ಟ್ರೈ ಮಾಡ್ತೀನಿ.
ನೆಕ್ಸ್ಟ್ ಬಂದು 8th ವರ್ಕೌಟು ಬಾರ್ಬಲ್ ಬೆಂಟೋ ರೋಸು ಡ್ರೈನ್ ಔಟ್ ಆಗೋದೆ ಗೈಸ್. ಲೆಜೆಂಡ್ ವರ್ಕೌಟ್ ಅಂದರೆ ಸುಮ್ಮನೆನಾ ಅಲ್ವಾ? ಸೊ ಡ್ರೈನ್ ಔಟ್ ಆಗೋದೆ ಬಾರ್ಬಲ್ ಬೆಂಟೋ ರೋಸು. ಇದು ಒನ್ ಆಫ್ ದಿ ಫೇವ್ರೇಟ್ ನನಗೆ. ಬಟ್ ಸೂಪ್ ಇಲ್ಲ ಇವಾಗ ಮಾಡೋಕ್ಕೆ, ಜಾಸ್ತಿ ವೆಯ್ಟು ಎಷ್ಟಾಗುತ್ತೆ ಅಷ್ಟು ಹೊಡಿತೀನಿ. ಡೆಡ್ ಲಿಫ್ಟ್ ಏನು ವೆಯ್ಟ್ ಇಕ್ಕಿದ್ದೆ ಆ ವೆಯ್ಟ್ ತೆಗಿಯೋಕ್ಕೆ ಕಷ್ಟ ಆಗ್ತಿದೆ, ಸುಸ್ತಾಗ್ಬಿಟ್ಟಿದ್ದೀನಿ. ಸೊ ಬಾರ್ಬಲ್ ಬೆಂಟೋ ರೋಸು ಎಷ್ಟಾಗುತ್ತೆ ಅಷ್ಟು ವೆಯ್ಟ್ ಹೊಡಿತೀನಿ, ಬಟ್ ಕಮ್ಮಿಯಲ್ಲೆಲ್ಲ ನಿಲ್ಸಲ್ಲ ಬಿಡಿ ನಾನು. ಬನ್ನಿ ಮಾಡೋಣ. ಫಸ್ಟ್ ರೌಂಡ್ ಬಂದು 10-10 ಹಾಕಿದ್ದೀನಿ. ತುಂಬ ಈಸಿಯಾಗಿ ಹೊಡ್ಬಿಟ್ಟೆ ಗೈಸ್, ವೆಯ್ಟ್ ಕಮ್ಮಿ ಅಲ್ಲ, 20 reps ಹೊಡ್ಬಿಟ್ಟೆ. ನೆಕ್ಸ್ಟ್ ವೆಯ್ಟ್ ಹಾಕ್ತೀನಿ. ಉದ್ದ ಇರೋದಕ್ಕೆ ಎಲ್ಲಾದ್ರೂ ಹಿಂಗೆ ಬೊಗ್ಗೆ ಮಾತಾಡಬೇಕು. ನಮಗೆ ಟ್ರೈಪಾಡ್ ನಾನು ಅಷ್ಟು ಉದ್ದಾನೇ ಇಲ್ಲ ಹೋಗಿದ್ದು. ಸೊ ಲಾಸ್ಟ್ ಸೆಟ್ ಗೈಸ್ 3 ಆಯಿತು. ವೆಯ್ಟ್ ಇನ್ಕ್ರೀಸ್ ಮಾಡಿದ್ದೀನಿ. 4th ಸೆಟ್ಟು. ಸೊ 4th ಸೆಟ್ ಬಂದು 10, 7.5, 17.5, 22.5 ಹಾಕಿದ್ದೀನಿ ಈ ಸೈಡು. ನಿಮ್ಗೆ ಅನಿಸ್ತಾಗ್ಬೋದು ವೆಯ್ಟ್ ಎಷ್ಟು ಹೊಡಿತಾಯಿನಿ ಅಂತೆಲ್ಲ ಏನೋ ತೋರಿಸ್ಕೊತಾನೆ ಅಂತ. ಬಟ್ ಇಲ್ಲ ಗೈಸ್, ಆ್ಯಕ್ಚುಲಾಗಿ ನನಗೂ ಒಂದು ರೆಕಾರ್ಡ್ ಇರಲಿ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಇದನ್ನು. ಸೊ ವೆಯ್ಟ್ ಎಷ್ಟು ಹೊಡಿತಾಯಿದ್ದೀನಿ ಅಂತ ರೆಕಾರ್ಡ್ ಇರಲಿ ಅಂತ, ಆ್ಯಂಡ್ ಸೆಕೆಂಡ್ ನಾನು 100% ಕೊಡ್ತಾಯಿದ್ದೀನಿ ಅಂತ ತೋರ್ಸೋಕ್ಕೆ ಗೈಸ್, ಅಷ್ಟೇ. ಲಾಸ್ಟ್ ಸೊ ಸಿಬಮ್ ಅವ್ರು ಏನು ತಪ್ಪು ಮಾಡಿದ್ರು ಅಂದರೆ ಆ್ಯಪ್ಸ್ ಲಾಸ್ಟಿಗೆ ಹೇಳಿದ್ರೆ ಚೆನ್ನಾಗಿರೋದು. ಬಟ್ ಆ್ಯಪ್ಸ್ ಆದಮೇಲೆ ಶೋಲ್ಡರ್ ವರ್ಕೌಟ್, ಸೈಡ್ ಲ್ಯಾಟ್ರಲ್ ಒಂದಿದೆ. ಸೊ ಆ್ಯಪ್ಸಿಗೆ ಹ್ಯಾಂಗಿಂಗ್ ನೀ ರೈಸಸ್, ಲೆಗ್ ರೈಸಸ್ ಇದೆ. ಸೊ ಅದು 4 ಸೆಟ್ಸ್ ಮುಗಿಸ್ಕೊಂಡು ನೆಕ್ಸ್ಟು ಲಾಸ್ಟು ಸೈಡ್ ಲ್ಯಾಟ್ರಲ್, ಅದು ನನ್ನ ಫೇವ್ರೇಟ್ ವರ್ಕೌಟು. ಸೊ ಬನ್ನಿ ಫಸ್ಟು ಆ್ಯಪ್ಸಿಗೆ ಮುಗಿಸ್ಕೊಂಡು ನೆಕ್ಸ್ಟು ಸೈಡ್ ಲ್ಯಾಟ್ರಲ್ಗೆ ಹೋಗ್ಬಿಡೋಣ ಲಾಸ್ಟ್. ಹ್ಯಾಂಗಿಂಗ್ ಲೆಗ್ ರೈಸಸ್ ಇತ್ತು, ನಾನು ನೀ ರೈಸಸ್ ಮಾಡಿಬಿಟ್ಟೆ. ಸೊ ಹ್ಯಾಂಗಿಂಗ್ ನೀ ರೈಸಸ್ಸು 4 ಸೆಟ್ಸು. ಇದರಲ್ಲೆಲ್ಲ ವೆಯ್ಟ್ಸ್ ಹಾಕೊಳ್ಳ, ಬರೀ ಬಾಡಿ ವೆಯ್ಟಲ್ಲಿ ಮಾಡ್ತೀನಿ. ಸೊ ಫಸ್ಟ್ 1 ರೌಂಡ್ ತೋರಿಸಿದ್ದೀನಿ, ಇದು 3 ರೌಂಡ್ ತೋರ್ಸೋಕೆ ಹೋಗಲ್ಲ, ಬಿಕಾಸ್ ಸೇಮ್ ರೆಪಿಟೇಷನ್ಸ್ ಹೊಡಿತೀನಿ. ನೀ ರೈಸಸ್ ಮಾಡಿದ್ದೀನಿ ಅಂದರೆ ನಾನು. ಸೊ ಸೈಡ್ ಲ್ಯಾಟ್ರಲ್ ಮಾಡೋಕೆ ಸಿಗ್ತೀನಿ ಗೈಸ್, ಫೇವ್ರೇಟ್, ಹೆವಿ ಫೇವ್ರೇಟ್ ನನಗೆ ಗೈಸ್. ಹ್ಯಾಂಗಿಂಗ್ ಲೆಗ್ ರೈಸಸ್ ಆಯಿತು, 4 ಸೆಟ್ಸ್ ಮಾಡಿದೆ, 15 ರೆಪಿಟೇಷನ್ಸು. ಡ್ರೈನ್ ಔಟ್ ಆಗ್ಬಿಟ್ಟಿದ್ದೀನಿ ಗೈಸ್. ಸೊ ಇವಾಗ ಸೈಡ್ ಲ್ಯಾಟ್ರಲ್ 4 ಸೆಟ್ಸ್. ಫಸ್ಟ್ ಸೆಟ್ ಬಂದು 7.5 ಮಾಡ್ತಾಯಿದ್ದೀನಿ. ಬನ್ನಿ ಫಸ್ಟ್ ಸೆಟ್ ಮಾಡ್ತೀನಿ, ಫೇವ್ರೇಟ್ ನನಗೆ. ಮುಗೀತು ಗೈಸ್ ಫಸ್ಟ್ ಸೆಟ್ಟು. ಇನ್ನು 3 ಸೆಟ್ ಇದೆ. ಸುಸ್ತಾಗ್ಬಿಟ್ಟೆ ನಾನು. ಡನ್ ಗೈಸ್. ಗಂಟ್ಲೆಲ್ಲ ಒಣಗೋಗ್ಬಿಡ್ತು ಗೈಸ್ ಬಿಸಿಗೆ, ವರ್ಕೌಟಿಗೆ ಫುಲ್ ಡ್ರೈನ್ ಔಟ್ ಆಗೋದೆ. ಫೈನಲಿ ಕಂಪ್ಲೀಟೆಡ್.
ಎಲ್ಲ 4 ಸೆಟ್ಸ್ ಮಾಡಿದೆ. ಮ್ಯಾಕ್ಸ್ ರೆಪ್ಸ್ ಟ್ರೈ ಮಾಡಿದೆ. 12 to 15 ಅಂದ್ಕೊಂಡಿದ್ದೆ, ಬಟ್ ಒಂದೊಂದು 8 ಹೊಡೆದೆ, ಒಂದೊಂದು 6 ಹೊಡೆದೆ, ಒಂದೊಂದು 20 ಹೊಡೆದೆ. ಸೊ ಒಳ್ಳೆ ಸೆಷನ್ ಇತ್ತು. ಲೆಜೆಂಡ್ ವರ್ಕೌಟ್ ಅಂದರೆ ಸುಮ್ಮನೆ ನಾನು ಬಿಗ್ ಫ್ಯಾನು ಸಿಬಮ್ದು. ತುಂಬ ಜನ ಇರ್ತಾರೆ ಫ್ಯಾನ್ಸು. ಟ್ರೈ ಮಾಡೋಣ ಅನಿಸ್ತು ಮಾಡಿದೆ. ಬಟ್ ಐ ರೆಕಮೆಂಡ್ ಯು ಗೈಸ್ ಆಲ್ಸೋ ಮಾಡಿ. ಯಾವಾಗನ ಒಂದಿನ ಮಾಡಿ, ಯಾವಾಗಲೂ ಇದನ್ನೇ ಇನ್ಕ್ಲೂಡ್ ಮಾಡಬೇಡಿ. ನಾನಂತೂ ಫುಲ್ ಟ್ರೈನ್ ಹೋಗಿದೆ. ಟ್ರೈ ಮಾಡ್ಬೋದು. ಇನ್ನು ಈ ವರ್ಷ ಮಿಸ್ಟರ್ ಒಲಿಂಪಿಯಾ ಅವರೇ ಹೊಡಿತಾರೆ ಪಕ್ಕ. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಇದಾದ್ಮೇಲೆ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಕಾರ್ಡಿಯೋ ಮಾಡಬೇಕು. ಆ್ಯಪ್ಸ್ ಇದೆ, ಮಾಡಿಕೊಂಡು ಹೊರಡೋದು ಮನೆಗೆ. ಸ್ಟೆಪ್ಸ್ ಬೇರೆ ಕಂಪ್ಲೀಟ್ ಮಾಡಬೇಕು, ಒಂದು 5000 ಇದೆ. ಸೊ ನೋಡೋಣ. ಬಟ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇದೇ ಟಾಪಿಕ್ ಏನಿತ್ತು ಅಷ್ಟೇ ಸಾಕು, ಸುಮ್ಮನೆ ಬೇರೆ ತೋರಿಸೋದು ಬೇಡ ಅಂತ ಅಷ್ಟೇ. ಬಟ್ ನನ್ನ ಕಂಡೀಷನ್ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ ಇವಾಗ. ಸೊ ಒನ್ಸ್ ವರ್ಕೌಟಲ್ಲಿ ಆದಮೇಲೆ ಫುಲ್ ಊದಿರಂಗೆ ಅನಿಸ್ತಾ ಇದೆ ನನಗೆ. ಫುಲ್ ಪಂಪ್ ಆಗ್ಬಿಟ್ಟಿದ್ದೀನಿ, ಸುಸ್ತಾಗ್ಬಿಟ್ಟಿದ್ದೀನಿ. ಕಂಡೀಷನ್ ಈ ಥರ ಇದೆ ಬಾಡಿದು. ಸೊ ಗೈಸ್ ಅಷ್ಟೇ, ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೊ ಬಿಫೋರ್ ಸೈನಿಂಗ್ ಆಫ್, ಇನ್ಯಾವ ಆ್ಯತ್ಲೀಟ್ ಆಗಲಿ, ಇಲ್ಲ ಯಾರೇ ಸೆಲೆಬ್ರಿಟಿ ಆಗಲಿ, ಎನಿಥಿಂಗ್ ಇನ್ಯಾರ್ದು ಟ್ರೈ ಮಾಡಲಿ ವರ್ಕೌಟ್ಸು ಅಂತ ಹೇಳಿ, ವರ್ಕೌಟ್ಸ್ ಇಲ್ಲ ಡಯಟ್ ಎನಿಥಿಂಗ್, ಸೊ ಕಮೆಂಟ್ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇವತ್ತು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಗೈಸ್, ಸಿ ಯು ಗೈಸ್, ಸೈನಿಂಗ್ ಆಫ್ ರಾಜು ದಿ ಬೆಸ್ಟ್. ಬಾಯ್ ಗೈಸ್. ಲೈಕು ಶೇರು ಸಬ್ಸ್ಕ್ರೈಬ್ ಮರಿಬೇಡಿ. ಬಾಯ್ ಗೈಸ್. ವರ್ಕೌಟ್ ಎಲ್ಲ ಆಯಿತು, ಡೆಡ್ ಲಿಫ್ಟ್ ಎಲ್ಲ ಮಾಡಿದ್ನಲ್ಲ. ಸೊ ಇಷ್ಟು ವೆಯ್ಟ್ಸು, ಡಂಬಲ್ಲು ಅದೆಲ್ಲ ಬಿಚ್ಚಿ ರೀರ್ಯಾಕ್ ಮಾಡಬೇಕು. ಅದರಲ್ಲಿ ಇನ್ನೊಂದು ಸ್ವಲ್ಪ ಸುಸ್ತಾಗ್ಬಿಡ್ತೀನಿ. ಬಟ್ ನಿಮಗೂ ಅದೇ ಸಜೆಸ್ಟ್ ಮಾಡ್ತೀನಿ, ನೀವು ಮಾಡಿದ ವೆಯ್ಟ್ಸು ನೀವೇ ಎತ್ತಿ ರ್ಯಾಕ್ ಮಾಡಿಬಿಡಿ. ಬಿಕಾಸ್ ಅರ್ಥ ಮಾಡ್ಕೊತೀರಾ ಅನಿಸುತ್ತೆ, ಎಲ್ಲರೂ ಮೆಚೂರ್ಡ್ ಅಲ್ವಾ. ಸೊ ಬಾಯ್ ಗೈಸ್, ಬಾಯ್.